ಆಯ್ತಮ್ಮ? ಆಯ್ತು ಅತ್ತೆ. ಸರಿ, ಕಾರ್ತಿಕ್ ಬಂದು ನಿನಗೆ ಊಟ ಮಾಡಿಸ್ಬಿಟ್ರೆ ಈ ವ್ರತ ಮುಗಿದ ಹಾಗೆ. ಸರಿ ಅತ್ತೆ. ಯಾರಾದ್ರೂ ಎದುರುಗಡೆ ಬಂದ್ರೆ ಕೈ ಕೊಟ್ಟು ವಿಶ್ ಮಾಡ್ತಾರೆ. ನಿಂದು ಬರೀ ಹೊಡಿಯೋದು ಬಡಿಯೋದು ಕ್ಯೂಟ್ ಅದೇನಾ? ಸತ್ಯ ಸತ್ಯ, ನಾನು ನಿನ್ನೆ ಕೇಳ್ತಾ ಇರೋದು. ಅದು ನಾನ್ ನೋಡ್ತಾ ಇರೋದು, ಇಲ್ಲಿ ನಡೀತಿರೋದೆಲ್ಲ ನಿಜಾನೋ ಸುಳ್ಳು ಅಂತ ಚೆಕ್ ಮಾಡ್ಕೊಂಡೆ. ಆಹಾ, ಅದಕ್ಕೆ ನೀನ್ ಚೂಟ್ಕೋಬೇಕು, ನನ್ನನ್ ಚೂಟೋದಲ್ಲ. ಇಬ್ರು ಒಂದೇ ಅಲ್ವಾ? ವಾಟ್? ಅಂದ್ರೆ ನಿಮಗ್ ನೋವಾದ್ರೆ ನಮ್ ಸತಿಂಗೂ ನೋವಾಗತ್ತೆ ಅಂತ ಹೇಳ್ತಿದ್ದಾನೆ. ಸತ್ಯ, ಸಾರ್ ಬಂದಿದ್ದು ನಿಜನೇ, ಕನ್ಸಲ್ಲ. ಅರೆ, ನಾನಿಲ್ಲಿ ಬರ್ತಾ ಇರೋದೇನ್ ಮೊದಲನೇ ಸತಿನಾ? ಅದ್ರಲ್ಲೇನ್ ಸ್ಪೆಷಲ್? ಸ್ಪೆಷಲ್ ನೀವು ಬಂದಿರೋದ್ರಲ್ಲ, ನೀವು ಬಂದಿರೋ ದಿನದಲ್ಲಿ. ಏನ? ಈಗ ಸ್ವಲ್ಪ ಸುಮ್ನೆ ಇರ್ತೀರಾ? ನಾವೇನ್ ಸುಮ್ಮನೆ ಇರಕ್ಕಾಗತ್ತೆ ಸತ್ಯ? ನಿಮ್ಗೆ ಗೊತ್ತಾ, ಪಾಪ ನಮ್ ಸತ್ಯ ಬೆಳಗ್ಗೆಯಿಂದ ಒಂದ್ ತುತ್ತು ಊಟ ತಿಂದಿಲ್ಲ. ನಮ್ಗೆಲ್ಲ ಎಷ್ಟು ಹೊಟ್ಟೆ ಉರಿತಿದೆ ಗೊತ್ತಾ? ಏನು ಬೆಳಿಗ್ಗೆಯಿಂದ ಏನು ತಿಂದಿಲ್ವಾ? ಯಾಕೆ ಸತ್ಯ? ಯಾಕೆ ಸತ್ಯ? ಯಾಕೆ ಸತ್ಯ? ಯಾಕೆ ಸತ್ಯ? ಯಾಕೆ ಸತ್ಯ? ಏ ಸುಮ್ನಿರೋ. ಏನ್ ಅಮೂಲ್ ಬೇಬಿ ನೀನು ಹೋಗಿ ಹೋಗಿ ಇವ್ರ ಮಾತ್ ಕೇಳ್ತಿದ್ಯಲ್ಲ. ಮೊದ್ಲೇ ಅವ್ರ ತಲೆ ಸರಿ ಇಲ್ಲ. ಹೌದು, ನಮ್ಗೆಲ್ಲ ತಲೆ ಸರಿ ಇಲ್ಲ, ನಮ್ ಸತ್ತಿಂಗೆ ಹೊಟ್ಟೆ ಸರಿ ಇಲ್ಲ. ಅದಕ್ಕೆಲ್ಲ ಊಟ ಬಿಡ್ತಾರ? ಬುದ್ಧಿ ಇಲ್ವಾ ನಿನ್ಗೆ? ಹೃದಯದ ಕೆಲಸ ಜಾಸ್ತಿ ಆದಾಗ ಬುದ್ಧಿ ವರ್ಕ್ ಆಗಲ್ಲ. ಹೇಗೋ ನಾನು ಊಟ ತಂದಿದ್ದು ಒಳ್ಳೇದೇ ಆಯ್ತು. ಅಲ್ಲೇಂದ್ರೆ ಊಟ ಮಾಡಿ. ಅಜ್ಜಿ, ನನ್ಗೊಂದು ಕ್ಯಾರಿಯಲ್ಲಿ ಊಟ ತುಂಬಿಕೊಡ್ತೀರಾ? ಏನು ನೀನು ಬೀಗರ ಮನೇಲಿ ಈ ತರ ಕೇಳ್ತಿದ್ಯಾ? ಕಾರ್ತಿಕ್, ನೀನಿನ್ನೂ ಈ ಮನೆ ಹಳೆಯ ಆಗಿಲ್ಲ, ಆಗ್ಲೇ ಕ್ಯಾರಿಯರ್ ಕೇಳ್ತಾ ಇದೀಯಾ? ಅಯ್ಯೋ ಸುಮ್ಮನಿರಿ, ಅದ್ರಲ್ಲೇನಿದೆ, ಈಗ್ಲೇ ಹಾಕೊಡ್ತೀನಿ. ಅಲ್ಲಮ್ಮ, ಅವನು ಇಲ್ಲೇ ಊಟ ಮಾಡ್ತಿದ್ದಾನಲ್ಲ, ಕ್ಯಾರಿಯರ್ ಯಾಕೆ? ಅಕ್ಕ, ಅವನಿದಾನಲ್ಲ ಮಂಜ ಬಾಮೈದ, ಅವನ್ಗಿರ್ಬೇಕು ಅಲ್ವೇನೋ? ಕರೆಕ್ಟ್ ಚಿಕ್ಕಿ, ಅವ್ರ ಮನೇಲಿ ಗ್ಯಾಸ್ ಖಾಲಿಯಾಗಿ ಹೋಗಿದ್ಯಂತೆ. ಇವಾಗ ತಾನೆ ಮೆಸೇಜ್ ಮಾಡಿದ್ದ. ಗ್ಯಾಸ್ ಖಾಲಿ ಆಗಿದ್ರೆ ಏನಂತೆ? ಒಂದಿನ ಹೋಟ್ಲಲ್ಲಿ ತಿನ್ನಕ್ಕಾಗಲ್ವಾ? ತಿನ್ಬೋದು ಚಿಕ್ಕಿ, ಆದ್ರೆ ಅವನ್ಗೆ ಅಸಿಡಿಟಿ ಪ್ರಾಬ್ಲಮ್. ಒಂದಿನ ಅವ್ನ ಹೋಟ್ಲಲ್ಲಿ ತಿಂದ್ರು, ನೆಕ್ಸ್ಟ್ ದಿನ ಅವನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬೇಕಾಗತ್ತೆ. ಆ ರೇಂಜ್ ಬಿದ್ದೋಗ್ತಾನೆ. ಅದಕ್ಕೆ ಮನೆ ಊಟ ತಗೊಂಡೋಗಿ ಕೊಡೋಣ ಅಂತ. ಪಾಪ, ಅವನಿಗೆ ನನ್ ಬಿಟ್ರೆ ಯಾರಿದ್ದಾರೆ? ಬೆಸ್ಟ್ ಫ್ರೆಂಡ್ ಅಂದ್ರೆ ಅಷ್ಟಾದ್ರೂ ಮಾಡ್ಬೇಕಲ್ವಾ? ಅದ್ ಸರಿ ಕಣೋ, ಆದ್ರೆ ಈಗ ಟೈಮ್ 4 ಗಂಟೆ ಆಗಿದೆ. ಅವನು ಊಟ ಮಾಡದೆ ಇರ್ತಾನ? ಇಲ್ಲಮ್ಮ, ಅವನು ಊಟ ಮಾಡಿಲ್ಲ. ಬೆಳಿಗ್ಗೆಯಿಂದ 2 ಪೀಸ್ ಬ್ರೆಡ್ ತಿನ್ಕೊಂಡು ಬದುಕಿದೀನಿ ಅಂತ ಮೆಸೇಜ್ ಮಾಡಿದ್ದ. ನಾನು ಇವಾಗ್ಲೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಆಯ್ತಾಯ್ತಾಯ್ತು, ನಾ ಕಟ್ಕೊಡ್ತೀನಿ. ಯಾಕೋ ತೊಂದರೆ ಕೊಡ್ತೀಯಾ? ಅಮ್ಮ, ನಾನು ಬೇಗ ಬಂದ್ಬಿಡ್ತೀನಿ, ಡೋಂಟ್ ವರಿ. ನೀನ್ ಹೀಗೆ ಹೇಳ್ದಾಗೆಲ್ಲ ಎಷ್ಟೊತ್ತಿಗೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಆದ್ರೆ ಇವತ್ ಮಾತ್ರ ಹಾಗಾಗ್ಬಾರ್ದು. ನೋ ಚಾನ್ಸೇ ಇಲ್ಲ. ಅಮೂಲ್ ಬೇಬಿ ಸಾರ್, ಏನ್ ಇವತ್ತು ಸ್ಪೆಷಲ್ ಆಗಿ ಊಟ ತಂದಿರೋದು? ಇವತ್ ಹಬ್ಬ ಅಲ್ವೇನ್ರೋ? ಎಲ್ಲೋ ನನ್ 6 ಸೆನ್ಸ್ ಹೇಳ್ತಾ ಇತ್ತು ಸತ್ತಿನ ಊಟ ತಗೊಂಡ್ ಹೋಗ್ಬೇಕು ಅಂತ. ಇಲ್ಲಿ ನೋಡಿದ್ರೆ ಇವಳು ಊಟ ಮಾಡಿಲ್ಲ. ಸರಿ ಹೋಯ್ತು, ನಂದು ಸೇಮ್.
ವಾಯ್ಸ್ ಸತ್ಯ ಯಾಕೆ ಅವಾಗಿಂದ ದೇವ್ರ ಫೋಟೋ ನೋಡ್ತಿದ್ದಲ್ಲ? ದೇವ್ರಿಗೆ ಕೊಟ್ಟಿರೋ ಅಪ್ಲಿಕೇಶನ್ ಅಪ್ರೂವ್ ಆಯ್ತಲ್ಲ ಅದಕ್ಕೆ. ಸತ್ಯ, ನೀನು ಉಪವಾಸ ಇದ್ದಿದ್ ಸಾಕು. ನಾನು ಊಟ ತಂದಿದ್ದೀನಿ ಅಂದ್ಮೇಲೆ ನೀನ್ ಊಟ ಮಾಡ್ಲೇಬೇಕು. ಅದಕ್ಕೆ ಅಲ್ವಾ ಇಷ್ಟೊತ್ತು ಕಾದಿತ್ತು. ತಗೋ ಸತ್ಯ, ಊಟ ಮಾಡು. ಸತ್ಯ, ಊಟ ಇರೋದು ಇಲ್ಲಿ, ನನ್ ಮುಖದ ಮೇಲಲ್ಲ. ಓ, ಗ್ರೀಸ್ ಆಗಿದ್ಯಾ? ಹೋಗಿ ತೊಳ್ಕೊಂಬ. ಇವಾಗ ಹೋದ್ರೆ ಬರಕ್ 1 hour. ಅಲ್ಲಾಗಿರೋದು ಗ್ರೀಸು ಅಮೂಲ್ ಬೇಬಿ ಸಾರ್. ಅಯ್ಯೋ, ನಾನ್ ಸ್ಪೂನ್ ಕೂಡ ತರ್ಲಿಲ್ವೇ? ನಿಮ್ಮ ಹತ್ರ ಸ್ಪೂನ್ ಇದೆಯಾ? ಸ್ಪೂನ್ ಅಲ್ಲಿ ಇಲ್ಲ ಇಲ್ಲ. ಅಲ್ಲಿಲ್ಲ, ಇಲ್ಲ. ಸ್ಪೂನ್ ಇಲ್ವಾ? ಇವಾಗ ಏನ್ ಮಾಡೋದು? ಸ್ಪೂನ್ ಇಲ್ವಲ್ಲ. ಸ್ಪೂನ್ ಇಲ್ಲ ಅಂದ್ರೆ ಏನು? ನೀವೇ ಇದ್ದೀರಲ್ಲ. ಅಂದ್ರೆ ಅಂದ್ರೆ ತಂದವರಿಗೆ ತಿನ್ಸೋದ್ ಕಷ್ಟನಾ? ನೀವೇ ತಿನ್ಸ್ಬಿಟ್ರೆ ಆಯ್ತಲ್ಲ. ಶಿವು, ಮಾಡ್ತೀನಿ. ಏನಾಗ್ತಾ ಇದೆ ಅಲ್ಲಿ? ಇದೇ ಕಾರಣಕ್ಕೆ ಮೇಡಮ್ಮು ನಮ್ಮವ್ರನ್ನ ಯಾರನ್ನಾರು ಕರ್ಕೊಂಡು ಹೋಗು ಅಂತ ಹೇಳಿದ್ದು. ನಮ್ ಸಾಬ್, ನೀವು ಬಂದ್ರು ಶೂಟ್ ಮಾಡೋದು ನಾನೇ ತಾನೆ. ಇಲ್ಲಿ ಒಬ್ಬರಾದ್ಮೇಲೆ ಒಬ್ರು ಟಾರ್ಗೆಟ್ನ ಕವರ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಪ್ಲಾನ್ ಎಲ್ಲ ಇಲ್ಲ, ಆದ್ರೆ ಒಬ್ಬರಾದ್ಮೇಲೆ ಒಬ್ರು ಅವಳೆದ್ರು ನಿಲ್ತಾನೆ ಇದ್ದಾರೆ. ನನ್ನ ಬುಲೆಟ್ ಇಬ್ಬರನ್ನ ಪಾಸ್ ಆಗುತ್ತೆ. ಟಾರ್ಗೆಟ್ ಜೊತೆ ಇನ್ನೊಂದು ಹೆಣ ಬಿದ್ರೆ ಏನಾದ್ರೂ ಪ್ರಾಬ್ಲಮಾ? ಮರಕ್ಕೆ ಬೆಂಕಿ ಹಚ್ಚೋದಕ್ಕೆ ಹೊರಟಾಗ ಎಲೆಗಳ ಬಗ್ಗೆ ಯೋಚನೆ ಮಾಡೋದಕ್ಕಾಗಲ್ಲ. ಅವಳ ತಲೆ ಜೊತೆ ಎಷ್ಟೇ ತಲೆ ಬಿದ್ರೂ ಪರವಾಗಿಲ್ಲ, ಖರ್ಚು ಮಾಡೋ ಪ್ರತಿ ಬುಲೆಟ್ಗೂ ಪೇಮೆಂಟ್ ಸಿಗತ್ತೆ. ಅವಳ ಮುಂದೆ ಯಾರೇ ಬಂದರೂ ಮೊದಲು ಅವ್ರನ್ನ ಮುಗಿಸಿ ಆಮೇಲೆ ಅವಳನ್ನ ಮುಗಿಸ್ಲಿ. ಹೇಳಿದ್ ಕೇಳಿಸ್ತಾ? ಡನ್. ಯಾವಾಗ್ಲೂ ಹೀಗೆ ಮಾಡ್ತಾನೆ ಕಣೆ. ಇವನ್ನ ಕಳಿಸ್ಲೇಬಾರ್ದಾಗಿತ್ತು. ಇದೇ ನಿನಗೆ ಹೊಸದಾ? ಅವನ್ನ ಕಳಿಸೋದು ನೀನೆ, ಹೀಗೆ ಪೇಚಾಡೋದು ನೀನೆ. ಸರಿ, ಟೆನ್ಷನ್ ಮಾಡ್ಕೋಬೇಡ, ಇನ್ನೇನು ಬಂದ್ಬಿಡ್ತಾನೆ. ಸತ್ತಿಗೆ ಊಟ ಕೊಟ್ಟಿಯಾ? ಊಟ ಮಾಡಿದ್ಲಾ? ಇಲ್ಲ ಅತ್ತೆ, ದಿವ್ಯಾಂಗ್ ಒಳ್ಳೇದಾಗ್ಲಿ ಅಂತ ಅವಳು ಉಪವಾಸ ಮಾಡ್ತಿದ್ದಾಳೆ. ಅಯ್ಯೋ ನನ್ ಗಂಡ, ಇವರೆಲ್ಲ ಹೋದ್ಮೇಲೆ ಬರ್ತಾಳಂತೆ. ಪಾಪದ ಹುಡುಗಿ ಕಡೆ. ಅಳಿಂದ್ರಿಗೆ ಮತ್ತೇನಾದ್ರೂ ಫೋನ್ ಮಾಡ್ಬೇಕಾಗಿತ್ತಾ? ಇಲ್ಲ ಅಮ್ಮ, 2 ಸಲ ನಾನು ಕಾಲ್ ಮಾಡಿದ್ದೀನಿ.
ಫೋನ್ ಪಿಕ್ ಮಾಡಲ್ಲ ಅಂತಾನೆ. ಇವ್ನ್ ಯಾವಾಗ್ಲೂ ಇದೇ ಕತೆನೆ. ನಿಧಾನವಾಗಿ ಬರ್ಲಿ ಬಿಡಿ, ಏನೂ ತೊಂದರೆ ಇಲ್ಲ. ಅಲ್ಲ, ಆದ್ರೆ ದಿವ್ಯ ಹಸ್ಕೊಂಡಿದ್ದಾಳೆ. ನಮಗಾದ್ರೆ ಅಭ್ಯಾಸ ಇದೆ, ಆದ್ರೆ ದಿವ್ಯಂಗ್ ಅಭ್ಯಾಸ ಇಲ್ವಲ್ಲ. ದಿವ್ಯಾ, ಒಂದ್ ಕೆಲಸ ಮಾಡು, ನಿನ್ ಫೋನಿಂದ ನೀನೇ ಕಾಲ್ ಮಾಡು. ನಿನ್ ಫೋನ್ ಆದ್ರೆ ಅವ್ನು ಪಿಕ್ ಮಾಡ್ತಾನೆ. ಸರಿ ಆಂಟಿ, ಇಲ್ಲಿ ಸರಿಯಾಗಿ ಸಿಗ್ನಲ್ ಸಿಗಲ್ಲ. ನಾನೇ ಟೆರಸ್ಗೆ ಹೋಗಿ ಕಾಲ್ ಮಾಡ್ತೀನಿ. ಬಾಲ, ಏನಿದೆಲ್ಲ? ಪಿಜ್ಜಾ ದಿವ್ಯಾ? ಅದ್ ನನಗೂ ಗೊತ್ತು. ಇದೆಲ್ಲ ಯಾಕೆ? ಯಾಕೆ ಅಂದ್ರೆ ತಿನ್ನಕ್ಕೆ. ನಿಂದು ಅತಿ ಆಯ್ತು ಬಾಲ. ಯಾಕೆ ದಿವ್ಯಾ? ನಿನಗಿದಿಷ್ಟ ಅಲ್ವಾ? ನೀನೇ ಹೇಳಿದ್ಯಲ್ಲ ನಿನಗೆ ಚೀಸ್ ಲೋಡೆಡ್ ಪಿಜ್ಜಾ ಅಂದ್ರೆ ಇಷ್ಟ ಅಂತ. ಅದಕ್ಕೆ ನಿನಗ್ ತಗೊಂಡ್ ಬಾ ಅಂತ ಹೇಳಿದ್ನಾ? ನೀನ್ ಹೇಳ್ಬೇಕಾ ದಿವ್ಯಾ? ನನ್ ಹುಡುಗಿ ಹಸ್ಕೊಂಡಿದ್ರೆ ನಾನ್ ಹೇಗ್ ಸುಮ್ನೆ ಇರ್ಲಿ? ನಿನಗ್ ಹೊಟ್ಟೆ ತುಂಬಾ ತಿನ್ಸಿದ್ರೇನೆ ನನಗ್ ಸಮಾಧಾನ. ಅದು ಅಲ್ದೆ ಇಂಥ ವ್ರತದ ಪ್ರಕಾರ ನಾನೇ ನಿನಗ್ ತಿನ್ನಿಸ್ಬೇಕು. ಬಾಲ ದಿವ್ಯಾ, ಇನ್ನೇನು ಮಾತಾಡ್ಬೇಡ. ನೀನ್ ಬಾಯಿ ಮುಚ್ಚೋದ್ ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ಗೆ ಯಾವ್ದು ಅರ್ಥ ಆಗ್ತಿಲ್ಲ ಬಾಲ. ನೀನೇನೇ ತಿಪ್ಪರ್ಲಾಗ ಹಾಕಿದ್ರು ನಾನ್ ನಿನ್ನನ್ನು ಬಿಡಲ್ಲ ದಿವ್ಯಾ. ಸಂಪ್ರದಾಯ ನಿನಗೆ, ಆದಾಯ ನನಗೆ. ಕೂಲ್ ಡ್ರಿಂಕ್ಸ್ ಕೂಡ ತಂದಿದ್ದೀನಿ, ತಗೋ. ಬೇಬಿ ಸ್ವಲ್ಪ ಶಾಕಲ್ಲ. ನಂಗೊಂದು ಡೌಟು, ಇದು ನಮ್ಮ ಆಂಟಿ ಮನೆ ಊಟ ಅಲ್ವಾ? ಹೌದು ಮಗ, ಆಂಟಿ ಯಾವಾಗ ಹೇಳಿದ್ರಲ್ಲ ಅಳಿಯಂದ್ರೆ ಮನೆಗೆ ತಂದಿದ್ರು ಅಂತ. ಮೋಸ್ಟ್ಲಿ ಅಮೂಲ್ ಬೇಬಿ ಅಲ್ಲಿಂದಲೇ ತಂದಿರ್ಬೇಕು. ನಮ್ ಸತ್ತಿನ ಅದೃಷ್ಟ ನೋಡ್ರು, ಆಂಟಿ ಕೈ ರುಚಿನೇ ಸಿಕ್ಕದಂಗಾಯ್ತು, ಅಮೂಲ್ ಬೇಬಿ ಕೈ ತುತ್ತು ತಿಂದಂಗಾಯ್ತು.
ಟಾರ್ಗೆಟ್ ಫಿಕ್ಸ್. ಯಾಕೆ ಪದೇ ಪದೇ ಫೋನ್ ಮಾಡಿ ಹಿಂಸೆ ಕೊಡ್ತಾ ಇದ್ದೀರಾ? ಅವಳ ಪ್ರಾಣ ಹೋದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ? ನೀನ್ ಇನ್ನೂ ಶೂಟ್ ಮಾಡಿಲ್ಲ ತಾನೆ? ಟ್ರಿಗರ್ ಒತ್ತೋ ಅಷ್ಟರಲ್ಲಿ ನೀವು ಫೋನ್ ಮಾಡಿ ಕೆಲಸನ ಹಾಳು ಮಾಡ್ಬಿಟ್ರಿ. ನಿನ್ ಕಣ್ಣು ಅಲ್ಲಿ ಸದ್ದು ಮಾಡಬಾರ್ದು. ನಿನ್ ಕಣ್ಣಿಂದ ಒಂದು ಬುಲೆಟ್ ಹೊರಗಡೆ ಬರಬಾರ್ದು. ನೀನ್ ಈಗಿದ್ದೀಗ್ಲೇ ಅಲ್ಲಿಂದ ಹೊರಟ್ಬಿಡು. ಹೊರಡೋದಾ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಪೇಮೆಂಟ್ ಫಿಕ್ಸ್ ಆದ್ಮೇಲೆ ಟಾರ್ಗೆಟ್ ಮಿಸ್ ಆಗ್ಕೂಡ್ದು. ಪೇಮೆಂಟ್ ಬಗ್ಗೆ ಯೋಚನೆ ಮಾಡ್ಬೇಡ, ಅದ್ ನಿನ್ ಕೈ ಸೇರತ್ತೆ. ಆದ್ರೆ ಈಗಿಂದ ಈಗ ಅಲ್ಲಿಂದ ಹೊರಟ್ಬಿಡು. ಯಾಕೆ ಇದ್ದಕ್ಕಿದ್ದಾಗಲೇ ಹೀಗೆ ಹೇಳ್ತಾ ಇದ್ದೀರಾ? ಸಡನ್ ಆಗಿ ಏನಾಯ್ತು? ಇನ್ನು 1 ನಿಮಿಷ ಟೈಮ್ ಕೊಡಿ. ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಸೇಫ್ ಪೊಸಿಷನ್ಲೇ ಇದ್ದೀನಿ. ಯಾವುದೇ ತೊಂದರೆ ಆಗಲ್ಲ. ಆಗೋ ತೊಂದರೆ ಬಗ್ಗೆ ನಿನಗ್ ಗೊತ್ತಿಲ್ಲ. ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನೀನ್ ಸೇಫ್ ಆಗಿದ್ಯಾ ಅಂತ ನೀನ್ ತಿಳ್ಕೊಂಡಿದ್ಯಾ, ಆದ್ರೆ ಒಂದ್ಸಲ ಸುತ್ತ ತಿರುಗ್ ನೋಡು. ಸ್ವಲ್ಪ ಖಾರ ಆಯ್ತು. ಖಾರ ಆದ್ರೆ ಕಣ್ಣಲ್ಲಿ ನೀರು ಬರುತ್ತಾ? ಕಣ್ಣಲ್ಲಿ, ಮೂಗಲ್ಲಿ, ಬಾಯಲ್ಲಿ ಎಲ್ಲ ಕಡೆ ಬರುತ್ತೆ. ಇನ್ನು ಖಾರ ಅಂದ್ರೆ ಆಗಲ್ವಾ? ಆಕ್ಚುಲಿ ಖಾರ ಅಂದ್ರೆ ನನಗೂ ಇಷ್ಟ ಇಲ್ಲ. ಹೌದು, ನನಗೂ ಖಾರ ಇಡ್ಸಲ್ಲ. ಆದ್ರೆ ಇದೇ ಊಟ ನಾನು ಮಾಡಿದ್ನಲ್ಲ, ಅವಾಗಷ್ಟು ಖಾರ ಇರಲಿಲ್ಲ. ಹೌದು, ನಾನು ಆಗ್ಲೇ ಕೇಳೋಣ ಅನ್ಕೊಂಡೆ. ನೀನು ಈ ಊಟ ಎಲ್ಲಿಂದ ತಂದೆ? ಯಾಕೆ ಸತ್ಯ, ಊಟ ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದೆ. ನಮ್ಮ ಅಮ್ಮನ ಕೈ ರುಚಿ ಇದ್ದ ಹಾಗೆ ಇದೆ. ಅದಕ್ಕೆ ನಮ್ಮ ಅಮ್ಮನಾಗೆ ಅಡ್ಗೆ ಮಾಡೋರು ಇನ್ ಯಾರಿದ್ದಾರೆ ಅಂತ ಕೇಳ್ದೆ. ಅದು ಸತ್ಯ, ಅದು ಅಡಿಗೆ ಮಾಡಿದ್ರ ಕೈ ರುಚಿ ಅಲ್ಲ, ಪ್ರೀತಿಯಿಂದ ತಿನ್ನಿಸ್ತಾ ಇದಾರಲ್ಲ ಅವ್ರ ಕೈ ರುಚಿ. ಹೊಟ್ಟೆ ತುಂಬ್ತಾ? ತುಂಬ್ತು. ಅಯ್ಯಯ್ಯೋ, ಅಮ್ಮ ತುಂಬಾ ಸತಿ ಕಾಲ್ ಮಾಡಿದ್ದಾರೆ. ಇವಾಗ ನಾನು ಮನೆಗೆ ಹೋಗಿಲ್ಲ ಅಂದ್ರೆ ಕಾಲ್ ಮುರಿತಾರಷ್ಟೇ. ಸತ್ಯ, ನಾನೇನು ಹೊಡ್ತೀನಿ. ಇದೇನಿದು, ನೀನೇ ನನಗೆ ಊಟ ಮಾಡ್ಸೋಕ್ ಅಷ್ಟೇ ಬಂದ್ಯಾ? ಹಾಗೆ ಅನ್ಕೋ, ಅದೇ ತಾನೇ ಇಂಪಾರ್ಟೆಂಟು. ಸರಿ ಸರಿ, ನಾನು ಹೊರಡ್ಬೇಕು. ಬಾಯ್.
ವ್ರತ ಮುಗೀತು. ಕೆಟ್ಟಿರೋ ಹೊಟ್ಟೆ ಸರಿ ಹೋಯ್ತು.